Find the divergence of f vector and curl f vector where f vector is equal to grad of x cube plus y cube plus z cube minus 3xyz ಅಂದ್ರೆ ಫಸ್ಟ್ f vector ಬರ್ಕೊಳ್ಳಿ, ಇದನ್ನ phi ಅಂತ ಬರ್ಕೊಳ್ಳಿ. ಗ್ರಾಡ್ ಫೈ ಮಾಡಬೇಕು. ಫಾರ್ಮುಲಾ ಒಂದು ಗ್ರಾಡ್ ಫೈಗೆ dou phi by dou xi dou phi by dou yj dou phi by dou z. ಇದು ನೋಡಿ ಗ್ರಾಡ್ ಫೈ ಅಂದ್ರೆ ಏನು, ಇದು ಬರ್ಕೊಳ್ಳಿ ಫೈ ಜಾಗದಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz. ಈ ಪ್ರಾಬ್ಲಮ್ ತುಂಬ ಇಂಪಾರ್ಟೆಂಟ್, ನೀಟಾಗಿ ನೋಡ್ಕೊಳ್ಳಿ. ಫೈನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಫೈನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲ್ ಹೆಂಗೆ ಮಾಡೋದಂದರೆ, ಬರೀ ಎಕ್ಸ್ ಇದ್ದರೆ ಎಕ್ಸ್ ಮಾತ್ರ ಬರೀ ವೇರಿ ಆಗುತ್ತೆ, ಎಕ್ಸ್ ಇಲ್ಲ ಅಂದರೆ 0 ಆಗುತ್ತೆ. ಇಲ್ಲಿ ವೇರಿಯೇಷನ್ 3x², ಇಲ್ಲಿ 0, ಇಲ್ಲೂ ಎಕ್ಸ್ ಇಲ್ಲ 0, ಇಲ್ಲಿ ಮೈನಸ್ 3yz ಇಂಟು ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಏನು 1i ಪ್ಲಸ್ ವಿತ್ ರೆಸ್ಪೆಕ್ಟ್ ಟು ವೈ ಅಂದರೆ ವೈ ಇಲ್ಲ ಅಂದರೆ 0, ವೈ ಇದ್ದರೆ ವೈ ಮಾತ್ರ ವೇರಿ ಆಗುತ್ತೆ, ಅಂದರೆ 3y² ಪ್ಲಸ್ 0 ಮೈನಸ್ 3xz ಇಂಟು 1 ಇಂಟು z ಪ್ಲಸ್ ವಿತ್ ರೆಸ್ಪೆಕ್ಟ್ ಟು z ಇಲ್ಲ ಅಂದರೆ 0, z ಇದ್ರೆ z ಮಾತ್ರ ವೇರಿ ಆಗುತ್ತೆ, 3z² ಮೈನಸ್ 3xy ಇಂಟು zಗೇನು 1. ಈಗ ಇದನ್ನ ನೋಡಿ, ಗ್ರಾಡ್ ಆಫ್ ಈ ಥರ ಇರೋದಕ್ಕೆ ಇದನ್ನ ಎಫ್ ವೆಕ್ಟರ್ ಅಂತ ತಗೋಬೇಕು. ಇದನ್ನ ಬರ್ಕೊಳ್ಳಿ. ವೆಕ್ಟರ್ ಎಫ್, ಇದ್ರ ಬದಲು ವೆಕ್ಟರ್ ಎಫ್ ಬರ್ಕೊಳ್ಳಿ. ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಮಧ್ಯ ನಾನು ಸ್ವಲ್ಪ ಮ್ಯೂಟ್ ಮಾಡ್ಕೋತೀನಿ ಡಿಸ್ಟರ್ಬೆನ್ಸ್ ಇದ್ದಾಗ. 3y² ಇದಾದ್ಮೇಲೆ ಡೈವರ್ಜೆನ್ಸ್ ಆಫ್ ಎಫ್ ವೆಕ್ಟರ್ ಫೈಂಡ್ ಮಾಡಿದ್ಮೇಲೆ ಡೈವರ್ಜೆನ್ಸ್ ಆಫ್ ಎಫ್ ವೆಕ್ಟರ್ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಗ್ರಾಡ್ ಡಾಟ್ ಎಫ್ ವೆಕ್ಟರ್. ಡೈವರ್ಜೆನ್ಸ್ ಮಾಡೋದು ಹೆಂಗೆ ಅಂದರೆ, ಇಲ್ಲಿ ಐ ಜೆ ಕೆನ ರಿಮೂವ್ ಮಾಡಿಬಿಟ್ಟು ಅದ್ರ ಬದಲು ಡೋ ಬೈ ಡೋ ಎಕ್ಸ್, ಡೋ ಬೈ ಡೋ ವೈ ಮತ್ತು ಫಸ್ಟಿಂದ ಹೇಳ್ಕೊಡ್ತೀನಿ ನೋಡಿ. ವೆಕ್ಟರ್ ಎಫ್ ಇಸ್ ಈಕ್ವಲ್ ಟು ಇದು ನೀಟಾಗಿ ಬರ್ಕೊಳ್ಳಿ. ಇದನ್ನ ಫೈ ಅಂತ ಬರ್ಕೊಳ್ಳಿ. ಆಮೇಲೆ ಗ್ರಾಡ್ ಫೈ ಅಂದರೆ ಡೋ ಫೈ ಬೈ ಡೋ ಎಕ್ಸ್ ಐ, ಡೋ ಫೈ ಬೈ ಡೋ ವೈ ಜೆ, ಡೋ ಫೈ ಬೈ ಡೋ ಝೆಡ್. ಗ್ರಾಡ್ ಫೈ ಅಂದರೆ ಇದು ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ 3x² ಪ್ಲಸ್ 0 ಪ್ಲಸ್ 0 ಮೈನಸ್ 3yz ಇಂಟು 1 ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ 0 ಪ್ಲಸ್ 3y² ಪ್ಲಸ್ 0 ಮೈನಸ್ 3xy ಇಂಟು 3xz ಇಂಟು 1 ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು z ಮಾಡಿದಾಗ 0 ಪ್ಲಸ್ 0 3z² ಮೈನಸ್ 3xy ಇಂಟು 1 ಆಗುತ್ತೆ. ಆಮೇಲೆ ಇದು ನೋಡಿ 5 ಬರ್ಕೋಬೇಕು ಫಸ್ಟ್ ಸ್ಟಾರ್ಟು, ಆಮೇಲೆ ಗ್ರಾಡ್ 5 ಮಾಡಬೇಕು. ಇಲ್ಲಿ 5 ಜಾಗದಲ್ಲಿ ಇದು ಹಾಕಬೇಕು. ಈಗ ನೋಡಿ ಇದ್ರ ಬದಲು ಏನಂತ ಬರಿಬೋದು, ಎಫ್ ವೆಕ್ಟರ್ ಬರಿಬೋದು. ರೈಟ್ ಹ್ಯಾಂಡ್ ಸೈಡು ಏನಿದೆ ಅದು ಬರ್ಕೊಳ್ಳಿ. ಆಮೇಲೆ ಡೈವರ್ಜೆನ್ಸ್ ಆಫ್ ಎಫ್ ವೆಕ್ಟರ್ ಅಂದರೆ ಗ್ರಾಡ್ ಡಾಟ್ ಎಫ್ ವೆಕ್ಟರ್ ಅಂತ. ಇಲ್ಲೇನು ಮಾಡಬೇಕು, ಗ್ರಾಡ್ ಡಾಟ್ ಅಂದರೆ ಐ ತೆಗೆದ್ಬಿಟ್ಟು ಡೋ ಬೈ ಡೋ ಎಕ್ಸ್ ಹಾಕಿ, ಆದರೆ ಸ್ಟಾರ್ಟಿಂಗ್ ಬರೀರಿ. ಪ್ಲಸ್ ಜೆ ತೆಗೆದ್ಬಿಟ್ಟು ಡೋ ಬೈ ಡೋ ವೈ ಹಾಕಿ, ಆದರೆ ಸ್ಟಾರ್ಟಿಂಗ್ ಬರೀಬೇಕು. ಪ್ಲಸ್ ಕೆ ತೆಗೆದ್ಬಿಟ್ಟು ಡೋ ಬೈ ಡೋ ಝೆಡ್ ಹಾಕಿ, ಅಂದರೆ ಸ್ಟಾರ್ಟಿಂಗ್ ಬರೀರಿ. ಈಗ ಫಸ್ಟ್ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಹೆಂಗೆ, ಎಕ್ಸ್ ಇದ್ದರೆ ಎಕ್ಸ್ ಮಾತ್ರ ವೇರಿ ಆಗುತ್ತೆ, ಎಕ್ಸ್ ಇಲ್ಲ ಅಂದರೆ 0 ಆಗುತ್ತೆ. ಎಕ್ಸಾಂಪಲ್ 3 ಇಂಟು 2x ಮೈನಸ್ ಎಕ್ಸ್ ಇಲ್ಲ ಅದಕ್ಕೆ 0
ಇದು ವಿತ್ ರೆಸ್ಪೆಕ್ಟ್ ಟು ವೈ ಅಂದರೆ ವೈ ಇದ್ರೆ ವೈ ಮಾತ್ರ ವೇರಿ ಆಗುತ್ತೆ, ವೈ ಇಲ್ಲ ಅಂದರೆ 0 ಆಗುತ್ತೆ. ವೈ ಮಾತ್ರ ವೇರಿ ಆಗುತ್ತೆ, 3 ಹಂಗೆ ಇರುತ್ತೆ, 2y. ಇಲ್ಲಿ ವೈ ಇಲ್ಲ ಅಂದರೆ ಅದನ್ನ 0 ಓದಿ. ಇಲ್ಲಿ z ಇದ್ರೆ z ಮಾತ್ರ ವೇರಿ ಆಗುತ್ತೆ, z ಇಲ್ಲ ಅಂದರೆ 0 ಆಗುತ್ತೆ. ಆನ್ಸರ್ ಏನು ಬರುತ್ತೆ? 6x ಪ್ಲಸ್ 6y ಪ್ಲಸ್ 6z. ನೆಕ್ಸ್ಟ್ ಡೈವರ್ಜೆನ್ಸ್ ಆದಮೇಲೆ ಏನು ಕೇಳಿದ್ದಾರೆ? ಕರ್ಲ್ ಕೇಳಿದ್ದಾರೆ ಅವರು. ಕರ್ಲ್ ಆಫ್ ಎಫ್ ವೆಕ್ಟರ್. ಐ ಜೆ ಕೆ ಡೋ ಬೈ ಡೋ ಎಕ್ಸ್ ಡೋ ಬೈ ಡೋ ವೈ ಡೋ ಬೈ ಡೋ ಝೆಡ್. ಎಫ್ ವೆಕ್ಟರ್ದು ಕೋಫಿಷಿಯಂಟ್ ಬರ್ಕೋಬೇಕು. 3x² ಮೈನಸ್ 3yz, 3y² ಮೈನಸ್ 3xz, ಇಲ್ಲಿ ಬಂದು 3z² ಮೈನಸ್ 3xy ಅಂತ ಬರ್ಕೋಬೇಕು. ನೆಕ್ಸ್ಟ್ ಇದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. ಒಂದು ಸೆಕೆಂಡ್. ಪ್ಲಸ್ ಐ ಹಂಗೆ ಇರಲಿ, ಇರೋ ಕಾಲಮ್ನ ತೆಗೆದ್ಬಿಡಿ. ಉಳಿಯೋದು ಇದು ಮತ್ತು ಇದು. ಇಲ್ಲಿ ನೋಡಿ, ಇದನ್ನ ಮಲ್ಟಿಪ್ಲೈ ಮಾಡಿ ಫಸ್ಟು. ಡೋ ಬೈ ಡೋ ವೈ ಆಫ್ 3z² ಮೈನಸ್ 3xy ಮೈನಸ್ ಡೋ ಬೈ ಡೋ ಝೆಡ್ ಆಫ್ 3y² ಮೈನಸ್ 3xz ಮೈನಸ್ ಜೆ ಇಂಟು, ಈಗ ನೋಡಿ ಇದನ್ನ ತೆಗೆದ್ಬಿಟ್ಟು ಇದಕ್ಕೆ ಮಲ್ಟಿಪ್ಲೈ ಮಾಡಿ. ನೋಡಿ, ಜೆ ಹೋದರೆ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಪ್ಲಸ್ ಕೆ ಕ್ಯಾಪ್ ಇಂಟು, ನೋಡಿ ರೋ ಕಾಲಮ್ ತೆಗೆದ್ರೆ ಡೋ ಬೈ ಡೋ ಎಕ್ಸ್ ಆಫ್ ಇದು ಬರ್ಕೋಬೇಕು. ಡೋ ಬೈ ಡೋ ವೈ ಆಫ್ 3x² ಮೈನಸ್ 3yz. ಈಗ ಪ್ಲಸ್ ಐ ಹಂಗೆ ಇರಲಿ, ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅಂದರೆ ವೈ ಇದ್ರೆ ವೈ ಮಾತ್ರ ವೇರಿ ಆಗುತ್ತೆ, ವೈ ಇಲ್ಲ ಅಂದರೆ 0. ಇಲ್ಲಿ ವೈ ಇಲ್ವಲ್ಲ, ಅದಕ್ಕೆ 0 ಮೈನಸ್ 3x ಇಂಟು 1 ಮೈನಸ್ ಝೆಡ್ ಇಲ್ವಲ್ಲ, ಅದಕ್ಕೆ 0. ಝೆಡ್ ಇದ್ರೆ ಝೆಡ್ ಮಾತ್ರ ವೇರಿ ಆಗುತ್ತೆ, 3x ಇಂಟು 1. ನೆಕ್ಸ್ಟ್ ಮೈನಸ್ ಜೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ 0. ಎಕ್ಸ್ ಇಲ್ಲ, ಅದಕ್ಕೆ 0. ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಮಾತ್ರ ವೇರಿ ಆಗುತ್ತೆ. ಇಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ 0. ಝೆಡ್ ಇದೆ, ಝೆಡ್ ಮಾತ್ರ ವೇರಿ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಕೆ, ಇಲ್ಲಿ ಎಕ್ಸ್ ಇಲ್ಲ, ಅಲ್ಲಿಗೆ 0. ಇಲ್ಲಿ ಎಕ್ಸ್ ಇದೆ, ಅದಕ್ಕೆ ಎಕ್ಸ್ ಮಾತ್ರ ವೇರಿ ಆಗುತ್ತೆ. ಇಲ್ಲಿ ವೈ ಇಲ್ಲ, ಅದಕ್ಕೆ 0. ಇಲ್ಲಿ ವೈ ಮಾತ್ರ ವೇರಿ ಆಗುತ್ತೆ. ಆಮೇಲೆ ಏನು ಮಾಡಿ, ಪ್ಲಸ್ ಐ ಇಂಟು ಇದು ಮೈನಸ್ 3x ಮೈನಸ್ ಇಂಟು ಮೈನಸ್ ಪ್ಲಸ್ 3x ಆಗುತ್ತೆ. ಮೈನಸ್ ಜೆ ಕ್ಯಾಪ್ ಇಂಟು ಮೈನಸ್ 3y ಪ್ಲಸ್ 3y ಪ್ಲಸ್ ಕೆ ಕ್ಯಾಪ್ ಇಂಟು ಮೈನಸ್ 3z ಪ್ಲಸ್ 3z ಆಗುತ್ತೆ. ಆನ್ಸರ್ ಬಂದು ಪ್ಲಸ್ ಐ ಇಂಟು 0 ಮೈನಸ್ ಜೆ ಇಂಟು 0 ಪ್ಲಸ್ ಕೆ ಇಂಟು 0 ಅಂದರೆ 0 ವೆಕ್ಟಾರ್ ಬರುತ್ತೆ. 0i ಪ್ಲಸ್ 0j ಪ್ಲಸ್ 0k ಅಂದರೆ 0 ವೆಕ್ಟಾರ್ ಅಷ್ಟೇ. ಇನ್ನೊಂದು ಕ್ವಶನ್ ನೀಟಾಗಿ ನೋಡ್ತೀನಿ. ಇದೇ ಥರದ್ದು ಇನ್ನೊಂದು ಕ್ವಶನ್ ಮಾಡ್ತೀನಿ, ಇದು ರಿವಿಷನ್ ಆಗುತ್ತೆ ನಿಮಗೆ.
ನೋಡಿ ಇದನ್ನ ಯಾವ ಥರ ಮಾಡಬೇಕು. ದಟ್ 5 is equal to ಅಂತ ಇಟ್ಬಿಟ್ಟು grad 5 is equal to ಫಸ್ಟ್ ಡೋ 5 ಬೈ ಡೋ ಎಕ್ಸ್ ಮಾಡಿ, ಅಂದರೆ y ಕ್ಯೂಬ್ z ಸ್ಕ್ವೇರ್ನ ಹಂಗೆ ಇಟ್ಕೊಂಡು ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ 1 ವಿತ್ ರೆಸ್ಪೆಕ್ಟ್ ಟು y ಮಾಡಿ, ಎಕ್ಸ್ z ಸ್ಕ್ವೇರ್ನ ಹಂಗೆ ಇಟ್ಕೊಂಡು y ಕ್ಯೂಬ್ಗೆ ಡಿಫ್ರೆನ್ಸಿಯೇಷನ್ ಏನು 3y ಸ್ಕ್ವೇರ್ ಪ್ಲಸ್ ವಿತ್ ರೆಸ್ಪೆಕ್ಟ್ ಟು z ಅಂದರೆ ಎಕ್ಸ್ ವೈ ಕ್ಯೂಬ್ನ ಹಂಗೆ ಇಟ್ಕೊಂಡು z ಕ್ಯೂಬ್ಗೆ ಡಿಫ್ರೆನ್ಸಿಯೇಷನ್ 2z ಇಂಟು ಎಕ್ಸ್ ಇದ್ದರೆ ಎಕ್ಸ್ ಮಾತ್ರ ಬೇರೆ ಆಗುತ್ತೆ ಫಸ್ಟು, ವೈ ಇದ್ದರೆ ವೈ ಮಾತ್ರ, ಝೆಡ್ ಇದ್ದರೆ ಝೆಡ್ ಮಾತ್ರ ಬೇರೆ. ಇಲ್ಲಿ ಗ್ರಾಡ್ ಫೈ ಏನಾಯಿತು, ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಗ್ರಾಡ್ ಫೈ ಅಂದ್ರೇನು, ಎಕ್ಸ್ ವೈ ಕ್ಯೂಬ್ ಝೆಡ್ ಸ್ಕ್ವೇರ್ ಈಸ್ ಈಕ್ವಲ್ ಟು y cube z square I plus 3x y square z square j plus 2x y cube z k. ನೋಡಿ ಇದರ ಬದಲು ಎಫೆಕ್ಟರ್ ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು, ಎಫೆಕ್ಟರ್. therefore effector is equal to y cube z square I plus 3x I square z square j plus 2x y cube z k. ಎಫೆಕ್ಟರ್ ಆದ ತಕ್ಷಣ ಡೈವರ್ಜೆನ್ಸ್ ಆಫ್ ಎಫೆಕ್ಟರ್ ಮಾಡಬೇಕು. ಡೈವರ್ಜೆನ್ಸ್ ಆಫ್ ಎಫೆಕ್ಟರ್ ಅಂದರೆ ಗ್ರಾಡ್ ಡಾಟ್ ಎಫೆಕ್ಟರ್ ಅಂತ. ಇಲ್ಲಿ ಏನಂದರೆ ಎಫೆಕ್ಟರಲ್ಲಿ ಐ ಜಾಗದಲ್ಲಿ ಡೋ ಬೈ ಡೋ ಎಕ್ಸ್ ಬರೀಬೇಕು, ಇದನ್ನ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. ಪ್ಲಸ್ ಜೆ ಜಾಗದಲ್ಲಿ ಡೋ ಬೈ ಡೋ ಎ ಆದರೆ ಫಸ್ಟ್ ಬರ್ಕೊಂಡು ಆಮೇಲೆ ಇದನ್ನ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. ಕೆ ಜಾಗದಲ್ಲಿ ಡೋ ಬೈ ಡೋ ಝೆಡ್ ಬರ್ಕೊಳ್ಳಿ, ಅಂದರೆ ಸ್ಟಾರ್ಟಿಂಗ್ ಬರ್ಕೊಂಡು ಇದನ್ನ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. ಇಲ್ಲಿ ಎಕ್ಸ್ ಇಲ್ಲ ಅದಕ್ಕೆ 0 ಬರ್ಕೊಳ್ಳಿ. ಇಲ್ಲಿ ವೈ ಇದೆಯಲ್ಲ ಅದಕ್ಕೆ ಏನಾಗುತ್ತೆ, ಇದು ವೈ ಮಾತ್ರ ವೇರಿ ಆಗುತ್ತೆ. 3x z ಸ್ಕ್ವೇರ್ ವೈ ಸ್ಕ್ವೇರ್ಗೆ 2y. ಇಲ್ಲಿ z ಇದೆ ಅದಕ್ಕೆ z ಮಾತ್ರ ವೇರಿ ಆಗುತ್ತೆ. 3 2s are 6 xy z ಸ್ಕ್ವೇರ್ ಪ್ಲಸ್ 2xy ಕ್ಯೂಬ್ ಆಗುತ್ತೆ. ಅಟ್ 1, -1, 1. ಇಲ್ಲಿ ಹಾಕಿದ್ರೆ ಆನ್ಸರ್ ಏನು ಬರುತ್ತೆ, ಎಕ್ಸ್ ಜಾಗದಲ್ಲಿ 1, ವೈ ಜಾಗದಲ್ಲಿ -1, ಝೆಡ್ ಜಾಗದಲ್ಲಿ ಏನಾಗಬೇಕು 1 ಆಗಬೇಕು. ಆನ್ಸರ್ ಬಂದು -8 ಬರುತ್ತೆ. ಕರೆಕ್ಟ್ ಇದೆಯಲ್ವಾ? ನೆಕ್ಸ್ಟ್ ಕರ್ಲ್ ಆಫ್ ಎಫೆಕ್ಟ್ ನೋಡಿ. ಕರ್ಲ್ ಆಫ್ ಎಫೆಕ್ಟರ್ ಯಾವ ಥರ ಮಾಡಬೇಕು ನೀಟಾಗಿ ನೋಡ್ಕೊಳ್ಳಿ. ಐ ಈ ಥರ ಬರೆದ್ರೆ ಒಳ್ಳೆಯದು, ಡೋ ಬೈ ಡೋ ಎಕ್ಸ್. ಆಮೇಲೆ ಎಫೆಕ್ಟರ್ ಕೋಫಿಷಿಯಂಟ್ ಏನಿದೆ, ವೈ ಕ್ಯೂಬ್ ಝೆಡ್ ಸ್ಕ್ವೇರ್, ಜೆ ಕಾಮನ್ನು, ಡೋ ಬೈ ಡೋ ವೈ ಕಾಮನ್ನು. ಇಲ್ಲಿ ಎಫೆಕ್ಟರ್ ಕೋಫಿಷಿಯಂಟ್ ಬರುತ್ತೆ 3x y ಸ್ಕ್ವೇರ್ ಝೆಡ್ ಸ್ಕ್ವೇರ್.
ಕೆ ಕಾಮನ್ನು, ಡೋ ಬೈ ಡೋ ಸೆಟ್ ಕಾಮನ್ನು. ಇಲ್ಲಿ ಕೆ ಕೋಪ್ಷಂಟ್ ಏನು 2x y ಕ್ಯೂಬ್ z. ನೋಡಿ ಯಾವ ಥರ ಮಾಡಬೇಕು. ಪ್ಲಸ್ ಮೈನಸ್ ಪ್ಲಸ್ ಅಂತ ಬರ್ಕೊಳ್ಳಿ. ಪ್ಲಸ್ ಐ ಕ್ಯಾಪ್. ಈ ರೋ ಕಾಲಮ್ನ ತೆಗೆದ್ಬಿಡಿ. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಇದನ್ನ ಇದಕ್ಕೆ ಮಾಡಿ. ವಿತ್ ರೆಸ್ಪೆಕ್ಟ್ ಟು ವೈ ಅಂದರೆ ಇದನ್ನ ಬರೀ ವೈ ಮಾತ್ರ ವೇರಿ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಝೆಡ್ ಅಂದರೆ ಬರೀ ಝೆಡ್ ಮಾತ್ರ ವೇರಿ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಬರೀ ಎಕ್ಸ್ ಮಾತ್ರ ವೇರಿ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಝೆಡ್ ಅಂದರೆ ಬರೀ ಝೆಡ್ ಮಾತ್ರ ವೇರಿ ಆಗುತ್ತೆ. ವೈ ಕ್ಯೂಬ್ ಹಂಗೆ ಇದೆ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಎಕ್ಸ್ ಮಾತ್ರ ವೇರಿ ಆಗುತ್ತೆ. ಅಂದರೆ 3y² z² ಹಂಗೆ ಇರುತ್ತೆ. ಎಕ್ಸ್ಗೆ 1. ಬರೀ ವೈ ಮಾತ್ರ ವೇರಿ ಆಗುತ್ತೆ. z² 3y². ನೆಕ್ಸ್ಟ್ ಏನಾಯಿತು, ನೀಟಾಗಿ ಬರ್ಕೋಬಿಡಿ. ಅದು ಪ್ಲಸ್ ಐ ಇಂಟು 2 3 6 6xy xy² z ಕರೆಕ್ಟ್ ಅಲ್ವಾ. ಮೈನಸ್ 3 2 6 6xy² z. ಇಲ್ಲಿ 2y³ z ಮೈನಸ್ 2y³ z. ತ್ರೀ y² z² ಮೈನಸ್ 3y² z. ಏನಾಯ್ತಿದು 0i 0j 0k ಆಯಿತು. ಇದಕ್ಕೆ 0 ವೆಕ್ಟರ್. ಇದೇನು ಕರ್ಲ್ ಆಫ್ ಎಫೆಕ್ಟ್. ಅಲ್ಲಿ ಕೇಳಿರೋದು ಪಾಯಿಂಟ್ ಯಾವುದು, ಯಾವ ಪಾಯಿಂಟಲ್ಲಿ ಕೇಳಿರೋದು ಕ್ವಶನ್ನು? ಅಟ್ 1,-1,1 ಕರ್ಲ್ ಎಫೆಕ್ಟರ್ ಏನು ಬರುತ್ತೆ ಆನ್ಸರ್ ಅಂತ ಕೇಳಿದ್ದಾರೆ. ಅದಕ್ಕೇನು ಮಾಡಿ, ಅಟ್ 1 - 1 1 ಬರೆದು ಕರ್ಲ್ ಎಫೆಕ್ಟರ್ ಈಸ್ ಈಕ್ವಲ್ ಟು ಅದರ ಆನ್ಸರ್ 0 ವೆಕ್ಟರೇ ಬರುತ್ತೆ. If f vector is equal to 3x² - y - zi x z³ plus y/4j minus 2x³ z²k find ಈ ಥರ ಕೇಳ್ತಾ ಇತ್ತು. ಗ್ರಾಡ್ ಆಫ್ ಡೈವರ್ಜೆನ್ಸ್ ಆಫ್ ಎಫ್ ವೆಕ್ಟರ್ ಅಟ್ 2, -1, 0. ಆರ್ಡ್ರಾಗಿ ಹೋಗಿ ಅವ್ರು ಏನು ಕೇಳಿರ್ತಾರೆ ಅದನ್ನ ಫೈಂಡ್ ಮಾಡ್ಕೊಂಡು. ಲಾಸ್ಟ್ ಪ್ರಾಬ್ಲಮಲ್ಲಿ ನಿಮಗೆ ಕೇಳಿದ್ದು ಫಸ್ಟ್ ಎಫ್ ವೆಕ್ಟರ್ನ ಫೈಂಡ್ ಮಾಡಬೇಕು, ಆಮೇಲೆ ಡೈವರ್ಜೆನ್ಸ್ ಎಫ್
ಕರ್ಲ್ ಎಫ್. ಯಾಕಂದ್ರೆ ಈ ಎಫೆಕ್ಟರ್ನ ಫೈಂಡ್ ಮಾಡೋದು ಯಾವ ಥರ, ಇದನ್ನ ಫೈ ಅಂತ ಕನ್ಸಿಡರ್ ಮಾಡಿ ಗ್ರಾಡ್ ಫೈ ಮಾಡಿದ್ರೆ ಅದು ಎಫೆಕ್ಟರ್ ಫೈಂಡ್ ಮಾಡ್ಬೇಕು. ಆಮೇಲೆ ಇಲ್ಲಿ ಎಫೆಕ್ಟರ್ ಕೊಟ್ಟಿದ್ದಾರೆ, ಫಸ್ಟು ಡೈವರ್ಜೆನ್ಸ್ ಆಮೇಲೆ ಅದರದ್ದು ಗ್ರಾಡ್ ಫೈಂಡ್ ಮಾಡಬೇಕು. ಫಸ್ಟ್ ಡೈವರ್ಜೆನ್ಸ್ ಫೈಂಡ್ ಮಾಡಬೇಕು. ಡೈವರ್ಜೆನ್ಸ್ ಹೆಂಗೆ ಅಂದರೆ ಫಾರ್ಮುಲಾ ಗ್ರಾಡ್ ಡಾಟ್ ಎಫೆಕ್ಟರ್ ಅಂತ ಡೈವರ್ಜೆನ್ಸ್. ಇಲ್ಲಿ ಐ ಬದಲು ಡೋ ಬೈ ಡೋ ಎಕ್ಸ್ ಹಾಕೊಳ್ಳೋದು. ಜೆ ಬದಲು ಡೋ ಬೈ ಡೋ ವೈ ಹಾಕೊಳ್ಳಿ. ಕೆ ಬದಲು ಡೋ ಬೈ ಡೋ ಝೆಡ್. ಫಸ್ಟು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದು ಹೆಂಗೆ ಅಂದರೆ, ಎಕ್ಸ್ ಇದ್ದರೆ ಎಕ್ಸ್ ಮಾತ್ರ ವೇರಿ ಆಗುತ್ತೆ. ಎಕ್ಸ್ ಇದೆಯಲ್ಲ ಅಲ್ಲಿ ಎಕ್ಸ್ ಮಾತ್ರ ವೇರಿ ಮಾಡಬೇಕು, 2x. ಎಕ್ಸ್ ಇಲ್ಲ ಅಂದರೆ 0. ವೈ ಇದ್ದರೆ ವೈ ಮಾತ್ರ ವೇರಿ ಆಗುತ್ತೆ, ಇಲ್ಲಿ ವೈ ಇಲ್ಲ ಅದಕ್ಕೆ 0. ಝೆಡ್ ಇದ್ದರೆ ಝೆಡ್ ಮಾತ್ರ ವೇರಿ ಆಗುತ್ತೆ, ಝೆಡ್ ಇಲ್ಲ ಅಂದರೆ 6xy ಆಗುತ್ತೆ. ಇದು 4y³ ಆಮೇಲೆ -4x³z. ನೆಕ್ಸ್ಟ್ ನೀವೇನು ಫೈಂಡ್ ಮಾಡಬೇಕು, ಗ್ರಾಡ್ ಆಫ್ ಡೈವರ್ಜೆನ್ಸ್ ಆಫ್ ಎಫೆಕ್ಟರ್. ಗ್ರಾಡ್ ಅಂದರೆ ಈ ಸಿಂಬಲ್. ಗ್ರಾಡ್ ಆಫ್ ಏನು ಫೈಂಡ್ ಮಾಡ್ಬೇಕು ನೀವು, 6xy ಪ್ಲಸ್ ಡೈವರ್ಜೆನ್ಸ್ ಆಫ್ ಎಫೆಕ್ಟರ್ ಬದಲು ಇದು ಹಾಕ್ಕೋಬೇಕು. ಇದನ್ನ 5 ಅಂತ ಕನ್ಸಿಡರ್ ಮಾಡೋದು. ಲೆಟ್ ಇದನ್ನ 5 ಅಂತ ತಗೋಬೇಕು. ಗ್ರಾಡ್ ಆಫ್ ಅಂತ ಬಂದರೆ 5 ಅಂತ ತಗೋಬೇಕು ನಾವು. ಗ್ರಾಡ್ 5 ಇಸ್ ಈಕ್ವಲ್ ಟು ಫಾರ್ಮುಲಾ ಏನು, ಡೋ 5 ಬೈ ಡೋ xi, ಡೋ 5 ಬೈ ಡೋ yj, ಡೋ 5 ಬೈ ಡೋ z k. 5ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. 6y ಇಂಟು 1, ಇಲ್ಲಿ ಎಕ್ಸ್ ಇಲ್ಲ ಅದಕ್ಕೆ 0. 4z ಇಂಟು 3x². ವಿತ್ ರೆಸ್ಪೆಕ್ಟ್ ಟು y ಅಂದರೆ 6x ಇಂಟು 1, 4 ಇಂಟು 3y². y ಇಲ್ಲ ಅಂದರೆ 0. ವಿತ್ ರೆಸ್ಪೆಕ್ಟ್ ಟು z ಅಂದರೆ 0 0 -4x³ ಇಂಟು 1. ಇಲ್ಲೇನು ಮಾಡಿ, ಗ್ರಾಡ್ ಆಫ್ 5 ಬದಲು ಇದು ಬರುತ್ತೆ. -6y - 12x² z I 6x plus 12y² j -4x³ k. ಪಾಯಿಂಟ್ ಕೊಡಬೇಕು 2, -1, 0. ಇಲ್ಲಿ ನೋಡಿ, ಇದ್ರ ಬದಲು ಏನು ಬರಿಬೋದು, ಡೈವರ್ಜೆನ್ಸ್ ಆಫ್ ಗ್ರಾಡ್ ಆಫ್ ಡೈವರ್ಜೆನ್ಸ್ ಆಫ್ ಎಫೆಕ್ಟರ್. ಫಸ್ಟ್ ಅದು ಬರ್ಬಿಡಿ, ಆಮೇಲೆ ಪಾಯಿಂಟ್ ಕೊಡೋಣ. therefore ಡೈವರ್ಜೆನ್ಸ್ ಆಫ್ ಗ್ರಾಡ್ ಆಫ್ ಎಫೆಕ್ಟರ್ ಅಂದರೆ ಇದ್ರ ಬದಲು ನೀವೇನಂತ ಕೊಡ್ಬೋದು, ಗ್ರಾಡ್ ಆಫ್ ಡೈವರ್ಜೆನ್ಸ್ ಎಫೆಕ್ಟ್. ರೈಟ್ ಹ್ಯಾಂಡ್ ಸೈಡ್ ಹಂಗೆ ಇರಲಿ, ಹಿಂಗಿದೆ ಹಂಗೆ ಇರಲಿ. 6y - 12x² zi
6x plus 12y square j minus 4x cube k. ಈಗ ಪಾಯಿಂಟ್ ಕೊಡಬೇಕು. at 2, minus 1, 0. ಎಕ್ಸ್ ಎಲ್ಲಿದೆ ಅಲ್ಲಿ 2 ಹಾಕಿ, ವೈ ಇರೋ ಕಡೆ -1 ಹಾಕಿ, ಝೆಡ್ ಇರೋ ಕಡೆ 0 ಹಾಕಿ. ಚೆಕ್ ಮಾಡಿ ಆನ್ಸರ್ ಏನು ಬರುತ್ತೆ. -6i plus 24j minus 32. ಥ್ಯಾಂಕ್ ಯು. ಮತ್ತೆ